ಹಾಯ್ ಡಿಸೈನರ್ಸ್, ವೆಲ್ಕಮ್. ನೀವು ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ಈಸಿ ಮೆಥಡಲ್ಲಿ ಕಲಿತಿದ್ದೀರಾ. ನಾನಿಲ್ಲಿ ಆಲ್ರೆಡಿ ಬಾಡಿ ಬ್ಲಾಕ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫುಲ್ ರೆಡಿ ಇಟ್ಟಿದ್ದೀನಿ. ಇದು 29 ಎದೆ ಇರೋ ಸೈಜಿಂದು ಪ್ಯಾಟರ್ನ್ ಇದೆ. ಇದರ ಕಟಿಂಗ್ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಈಗ ನಾವು ಇದನ್ನು ಹೇಗೆ ಸ್ಲೀವ್ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ, ಈಗ ಬಾಡಿ ಪ್ಯಾಟರ್ನ್ ಏನು ಕಟ್ ಮಾಡಿದ್ದೀವಲ್ಲ, ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಬಿಟ್ಟು, ಏನು ಅರ್ಧ ಇಂಚು ನಾವು ಹೊಲಿಗೆಗೋಸ್ಕರ ಇಟ್ಟಿದ್ದೀವಲ್ಲ, ಆ ಅರ್ಧ ಇಂಚನ್ನ ಈ ಥರ ನೋಡಿದ್ದೇನೆ, ಅರ್ಧ ಇಂಚು ಏನಿದೆಯಲ್ಲ ಇದನ್ನು ಫೋಲ್ಡ್ ಮಾಡಿ ಅರ್ಧ ಇಂಚು ಹೀಗಿಟ್ಟು ಇದಕ್ಕೆ ಪಿನ್ ಮಾಡೋಣ. ಸ್ಟಪ್ಲರ್ ಪಿನ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಈ ಕಡೆ ಕೂಡ ಒಂದು ಪಿನ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 1/2 ಇಂಚಿಗೆ ಇಡಿ ಅದನ್ನು. ಓಕೆ, ಇಲ್ಲಿ ನೋಡ್ಬೋದು ನಾನು ಪಿನ್ ಮಾಡಿದೆ. ಈಗ ನಮಗೆ ಸ್ಲೀವ್ ನೋಡಿ ಈ ಶೇಪಲ್ಲಿದೆ. ಇದು ಫ್ರಂಟ್, ಇದು ಬ್ಯಾಕ್. ಇದು ಭಾಳ ಅಂದರೆ ಭಾಳ ಈಸಿ ಮೆಥಡ್ ಇದೆ ಇದು ಸ್ಲೀವ್ ಕಟ್ ಮಾಡಲಿಕ್ಕೆ. ಯಾವುದೇ ಸೈಜಿನ ಸ್ಲೀವ್ನ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಮೊದಲಿಗೆ ನಾವೇನು ಮಾಡೋಣ, ಇಲ್ಲಿಗೆ ಅರ್ಧ ಇಂಚಿಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟು ನಾವು ಜಾಯಿಂಟಿಂಗ್ಗೆ, ಸ್ಲೀವ್ ಜಾಯಿಂಟಿಂಗೋಸ್ಕರ ಬಿಟ್ಟಿರ್ತೀವಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಸ್ಲೀವ್ಸ್ನ ಲೆಂತ್ನ ಇದರಿಂದನೇ ಅಳೆಯೋಣ, ಶೇಪ್ದು. ಸೊ ಹಿಂಗೆ ಅರ್ಧ ಇಂಚಿಗೆ ಫುಲ್ ನೋಡ್ಬೋದು ನೀವು, ಈ ಥರ ಇರುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಟೇಪ್ ಏನಿದೆಯಲ್ಲ ಅದನ್ನು ತೊಗೊಂಡು ಈ ಥರ ಈ ಕಾರ್ನರ್ ಕರೆಕ್ಟಾಗಿ ಇಡಿ ಅಲ್ಲ, ಇಲ್ಲಿಟ್ಟು ಇಲ್ಲಿ ಬಂದು 3 ಆಗಿದೆ. ಇಲ್ಲಿ 3ರಿಂದ 5, ಓಕೆ, 5ರಿಂದ 7, ಓಕೆ, 9, 11, 12, ಓಕೆ. ಇಲ್ಲಿ 17 ಕಾಲು ಬರ್ತಾಯಿದೆ. ಅದು 17 ಕಾಲು ಹತ್ತತ್ರ ಬರ್ತಾಯಿದೆ. ಕರೆಕ್ಟಾಗಿ ನೋಡಿದ್ರೆ 17 ಕಾಲು. ಫುಲ್ ಸ್ಲೀವ್ ಎಷ್ಟು ಬಂದಿತ್ತು ಅಂದರೆ 17 ಕಾಲು. ಓಕೆ, ಬರ್ಕೊಳ್ಳೋಣ. ಇಲ್ಲಿ ಸೈಡ್ ಇಡೋಣ. ಈಗ ಇದರದ್ದು ಕಪ್ ಸೈಜ್ನ ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ? ಕಪ್ ಸೈಜ್ ಅಂದರೆ ಇಲ್ಲಿ ಎಂತ ಈ ಡೌನ್ ಇಲ್ಲಿ ಇಳಿಸ್ತೀವಲ್ಲ ಸ್ಲೀವ್, ಅದನ್ನು ಹೇಗೆ ಡಿಸೈಡ್ ಮಾಡೋದು ಅಂದರೆ, ಇದರದ್ದು ಏನು ಮಿಡಲ್ ಇದೆಯಲ್ಲ, ಫ್ರಂಟ್ ಆಗಲಿ ಅಥವಾ ಬ್ಯಾಕ್ ಆಗಲಿ ಮಿಡಲ್ ತೆಗೆಯೋದು. ನಾವೇನು ಆರ್ಮೋಲ್ದೇನು ಇದು ಮಾಡಿ ಆರ್ಮೋಲ್ ಕಟ್ ಮಾಡಿದ್ದೀವಲ್ಲ, ಅಂದರೆ ಚೆಸ್ಟ್ ಲೈನ್ ಏನು ನಾವು ಮಾರ್ಕ್ ಮಾಡಿದ್ವಲ್ಲ, ಇದು ಈ ಚೆಸ್ಟ್ ಲೈನ್ಗೆ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಜಾಯಿಂಟಿಂಗ್ ಅಂತೂ ಆಲ್ರೆಡಿ ನಾವು ಫೋಲ್ಡ್ ಮಾಡಿದ್ದೀವಿ. ಸೊ ಅದು ಬೇಕಾಗಿಲ್ಲ. ಅದನ್ನು ಬಿಟ್ಟು ನೀವು ಈ ಥರ ಇಟ್ಟರೆ ಇಲ್ಲಿ ನೋಡಿ 5 ಕಾಲು ಬರ್ತಾಯಿದೆ. ಇದರದ್ದು ಮಿಡಲ್ ಮಾಡಿ ಅರ್ಧ ಎಷ್ಟು ಬರುತ್ತೆ ಮಾರ್ಕ್ ಮಾಡಿ ಅಲ್ಲಿಗೆ. ಓಕೆ, ಈ ಮಾರ್ಕ್ ಏನಾಗಿದೆ ಅಲ್ಲ, ಈ ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲ, ಇಲ್ಲಿಂದ ಇದನ್ನು ಮಾರ್ಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು 2.25ಗಿಂತ 1 ಇಂಚು ಜಾಸ್ತಿ ಇದೆ. ಅಂದರೆ 3 ಇಂಚಿಗೆ 1 ಕಡ್ಡಿ ಕಮ್ಮಿ ಇದೆ. ಒಂದು ಲೈನ್ ಕಮ್ಮಿ ಇದೆ. 3 ಇಂಚಿಗೆ 1 ಲೈನ್ ಕಮ್ಮಿ ಇದೆ. ಇದೇ ಕಪ್ ಸೈಜಾಗಿ ನಾವು ಕನ್ವರ್ಟ್ ಮಾಡೋದು. ಓಕೆ, ಈಗ ಸ್ಲೀವ್ಸ್ ಕಟಿಂಗ್ ನೋಡೋಣ. ಇದು ಸೈಡಲ್ಲಿ ಇಡ್ತೀನಿ ಪ್ಯಾಟರ್ನ್ಗೆ. ಓಕೆ, ಇಲ್ಲಿ ಇಡೋಣ. ಸ್ಲೀವ್ಸ್ ಕಟಿಂಗ್ ನೋಡೋಣ. ಮೊದಲಿಗೆ ನನಗೆ ಫುಲ್ ಲೆಂತ್ 10 ಇಂಚು ಬೇಕು. ಸ್ಲೀವ್ದು 10 ಇಂಚು ಬೇಕು. ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಫಸ್ಟು ಸೀದಾ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳೋಣ. ಇಂಚು ಬಿಟ್ಟು ಒಂದು ಸೀದಾ ಲೈನ್ ಹಾಕ್ಕೊಳ್ಳೋಣ. ಓಕೆ, ಸೀದಾ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಂದ 1/2 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ 1/2 ಇಂಚನ್ನು ಕೂಡ ಸೀದಾ ಲೈನ್ ಮಾಡಿಬಿಡೋಣ. ಓಕೆ, ಸೀದಾ ಆಯಿತು. ಇದು ಸ್ಲೀವ್ ಜಾಯಿಂಟ್ ಮಾಡುವಾಗ ಬೇಕಾಗುತ್ತಲ್ಲ, ಆ ಅರ್ಧ ಇಂಚಿನ ಮಾರ್ಕಿದ್ದು. ಈಗ ನೀವು ಇದರದ್ದು ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡಿ. ಸ್ಲೀವ್ಗೆ 10 ಇಂಚಿಗೆ ಸ್ಲೀವ್ ಮಾರ್ಕ್ ಮಾಡೋಣ. ಮತ್ತು ಅರ್ಧ ಇಂಚು ಜಾಯಿಂಟಿಗೋಸ್ಕರ ಇಟ್ಟಿದ್ದೀನಿ. ಇದನ್ನು ಸೀದಾ ಲೈನ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ, ಅಂದರೆ 10 ಇಂಚು ಸ್ಲೀವ್ ಬೇಕಿತ್ತು ನನಗೆ. ಸೊ ನಾನು 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಥರದ ಮಾರ್ಜಿನ್ ಆ್ಯಡ್ ಮಾಡಿಲ್ಲ. ಪ್ಯಾಟರ್ನಲ್ಲಿ ಬೇಕಿದ್ದರೆ ನಾವು ಅವಾಗ ಆ್ಯಡ್ ಮಾಡ್ಕೊಳ್ಳೋಣ. ಮೇಲ್ ಟಾಪಲ್ಲಿ ಮಾತ್ರ ಆ್ಯಡ್ ಮಾಡಿದ್ದೀನಿ ನಾನು. ಓಕೆ, ಈಗ ನೋಡ್ಬೋದು. ಈಗ ಇದಾದ ಕೂಡಲೇ ಈಗ ನಾವು ಇಲ್ಲೊಂದು ಕಪ್ ಸೈಜ್ನ ಮೆಜರ್ ಮಾಡಬೇಕಲ್ಲ, ಅದಕ್ಕೋಸ್ಕರನೇ ನಾವು ಇದರದ್ದು ಮೆಜರ್ಮೆಂಟ್ ತೊಗೊಂಡಿದ್ದು. ಇಲ್ಲಿಂದ ಇಲ್ಲಿಗೆ ಇದೆಷ್ಟಿತ್ತು ಅಂದರೆ ನಮ್ಮದು 3 ಅಂದರೆ 2.9 ಅಂತ ತೊಗೊಳ್ಳೋಣ ಇಂಚಸ್ ಅದು. ಸೊ ಅದನ್ನು ಇಲ್ಲಿಂದ ಮಾರ್ಕ್ ಮಾಡೋದಿಲ್ಲ, ಇಲ್ಲಿಂದನೇ ಡೈರೆಕ್ಟಾಗಿ ಮಾರ್ಕ್ ಮಾಡಿ. ನೀವು 2.9ನ ಮಾರ್ಕ್ ಮಾಡಿ. ಓಕೆ, 2.9 ಮಾರ್ಕ್ ಮಾಡಿ. ಇದಕ್ಕೊಂದು ಸೀದಾ ಲೈನ್ ಹಾಕೋಣ.
ಗೊತ್ತಾಗಲಿ ಅಂತ ಕಲರ್ ಚೇಂಜ್ ಮಾಡಿದ್ದೀನಿ ನಾನು. ಓಕೆ, ಈಗ ಇದೇನಿದೆ ಅಲ್ಲ ಇದರದ್ದು, ಈಗ ಇದನ್ನು ನಾವು ಎಷ್ಟಿದು ಮೆಜರ್ ಮಾಡಿದ್ವಿ, ಈ ರೌಂಡ್ನ 17 ಕಾಲು ಮಾರ್ಕ್ ಮಾಡಿದ್ವಿ ನಾವು. ಇದನ್ನು ಅರ್ಧ ಮಾಡ್ಕೊಳ್ಳೋಣ. 17 ಕಾಲ್ದು ಅರ್ಧ ಎಷ್ಟು ಬರುತ್ತೆ ಇಲ್ಲಿ ನೋಡ್ಬೋದು ನೀವು. 8 ಮುಕ್ಕಾಲಿಗೆ 1 ಕಡ್ಡಿ ಕಮ್ಮಿ ಇದೆ. ಸೊ ಈ ಟೇಪ್ನ ಹೀಗೆ ನಾವೆಲ್ಲಿ ಫೋಲ್ಡ್ ಮಾಡಿದ್ದೀವಲ್ಲ ಇದನ್ನು ಹೀಗಿಡಿ, ಇಲ್ಲಿ ಕಾರ್ನರಲ್ಲಿ ಇಟ್ಟು, ಇಲ್ಲಿ ಟಾಪಲ್ಲಿ ಇಟ್ಟು ಹೀಗೆ ಮಾರ್ಕ್ ಮಾಡಿ. ಅದು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ. ನೀವು ಹೀಗಿಟ್ಟು ಮಾಡ್ಬೋದು, ಹೀಗಿಟ್ಟು ಮಾಡ್ಬೋದು. ಅಂದರೆ ಒಂದು ಸ್ವಲ್ಪ ಕೆಳಗೆ ಇದು ಎಷ್ಟು ಬರುತ್ತಲ್ಲ ಇದನ್ನು ಹಾಗೆ ಇಟ್ಟು ಕೆಳಗಡೆಗೆ ಹೀಗೆ ಮಾರ್ಕ್ ಮಾಡಿ. ನೀವು ಇಲ್ಲಿಗೆ ಮಾರ್ಕ್ ಮಾಡಿ. ಮತ್ತು 1.5 ಇಂಚು ನಮ್ಮದೇನಿತ್ತು ಅದು ಜಾಯಿಂಟಿಂಗ್ಗೋಸ್ಕರ ಇಟ್ಟಿದ್ದು, ಆ 1.5 ಇಂಚನ್ನು ಕೂಡ ಮಾರ್ಕ್ ಮಾಡಿ. ಇಲ್ಲಿ 1.5 ಇಂಚ್ ಏನಿದೆ ಅಲ್ಲ ಇದು, ಈ 1.5 ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ಆವಾಗ ನಮ್ಮದು ಸ್ಲೀವ್ ಇಲ್ಲಿ ಗಂಟೆ ಬರ್ತಾಯಿದೆ. ಅರ್ಥಾಯ್ತಲ್ಲ? ಈಗ ಇದನ್ನು ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಸೀದಾ ಲೈನ್ ಮಾಡಿ ಇದರದ್ದು ಮಿಡಲ್ ತೆಗೆಯೋಣ. ಈಗ ಇದರದ್ದು ಮಿಡಲ್ 7 ಇಂಚಿದೆ, ಇದರದ್ದು ಮಿಡಲ್ ತೆಗೆದು ಅಂದರೆ 3.5 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ ಒಂದು ಅರ್ಧ ಇಂಚು ಮೇಲೆ, ಅರ್ಧ ಅಥವಾ 1/4 ಇಂಚು ಮೇಲೆ, 1/4 ಇಂಚು ಮೇಲೆ ಹೋಗೋಣ ಮತ್ತು 1/4 ಇಂಚು ಕೆಳಗೆ ಮಾರ್ಕ್ ಮಾಡಿ. ಇದೇನಿದೆ ಅಲ್ಲ ಇದನ್ನು ಇಲ್ಲಿ 1 ಇಂಚು ಗಂಟ ಯಾವುದೇ ಥರ ಇದು ಶೇಪ್ ಕೊಡಬೇಡಿ. 1 ಅಥವಾ 3/4 ಇಂಚು 1 ಇಂಚಿಗೆ ಯಾವುದೇ ಶೇಪ್ ಕೊಡಬೇಡಿ. ಇಲ್ಲಿಂದನೇ ಅಂದರೆ ಇಲ್ಲಿಂದ ಹಿಂಗೆ ಕರ್ವ್ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿಂದ ತೊಗೊಂಡು ಈ ಥರ ತೊಗೊಂಡು ಇದನ್ನು ಇದಕ್ಕೆ ಜಾಯಿನ್ ಮಾಡಿ. ಇಲ್ಲಿ ನಾನು ಕರ್ವ್ ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಇದಕ್ಕೆ ಜಾಯಿನ್ ಮಾಡೋಣ ಹೀಗೆ. ದೆನ್ ಇದನ್ನು ಈ ಲೈನ್ಗೆ ತೊಗೊಂಡು ಬಂದು ಜಾಯಿನ್ ಮಾಡಿಬಿಡಿ, ಇದೇ ಲೈನ್ಗೆ. ಓಕೆ, ಇದು ಬ್ಯಾಕ್ ಕಟ್ಟಿಂಗ್ ಆಯ್ತು. ಈಗ ಫ್ರಂಟ್ ಕಟ್ ಮಾಡೋಣ. ಫ್ರಂಟಲ್ಲಿ ಕೂಡ ಅಷ್ಟೇ ಇಲ್ಲಿ ಗಂಟೆ ಯಾವುದೇ ಥರ ಶೇಪ್ ತೊಗೋಬೇಡಿ. ಈಗ ಇಲ್ಲಿಂದ ಇಲ್ಲಿ ಗಂಟೆ ಹೀಗೆ ಬಂದು ದೆನ್ ಈ ಥರ ಕರ್ವ್ ಬಂದು ಇದನ್ನು ಈ ಏನಿದೆ ಅಲ್ಲ ಇದಕ್ಕೆ ಜಾಯಿನ್ ಮಾಡಿ. ಇದನ್ನು ತೊಗೊಂಡು ಬಂದು ಹಾಗೆ ಇದರೊಳಗಡೆ ಜಾಯಿನ್ ಮಾಡಿಬಿಡಿ ಅಷ್ಟೇ. ಓಕೆ, ಇಲ್ಲಿ ನೋಡ್ಬೋದು ನೀವು ಬೇಕಿದ್ದರೆ ಇದನ್ನು ಇಲ್ಲಿ ಗಂಟೆ ಹೀಗೆ ಕಟ್ ಮಾಡ್ಬೋದು. ಅಥವಾ ನಿಮ್ಗೆ ಈ ಥರ ಡೌನ್ ಬೇಡ, ಸೀದಾ ಇಲ್ಲೇ ಇಡ್ತೀರಿ ಅಂದರೆ ಇಲ್ಲಿ ಇಡೋದ್ರಿಂದ ಇದೊಂದೊಂದು ಸಲ ಪ್ರಾಬ್ಲಮ್ ಕೊಡುತ್ತೆ ಹಿಂಗೆ ಮಾಡೋದ್ರಿಂದ. ಸೊ ಅದಕ್ಕೆ ನೀವೇನು ಮಾಡಿ ಡೈರೆಕ್ಟಾಗಿ ಇಲ್ಲೂ ಇಟ್ಕೋಬೋದು, ಇಲ್ಲೂ ಇಡ್ಬೋದು. ಈ ಥರ ಜಾಯಿನ್ ಮಾಡಿದಾಗ ಏನಾಗುತ್ತೆ ಅಂದರೆ ಬಟ್ಟೆ ಕೈ ಎತ್ತಿದಾಗ ಎಳೆಯುತ್ತೆ. ಸೊ ಅದಕ್ಕೆ ಆ ಎಕ್ಸ್ಟ್ರಾ ಬಟ್ಟೆ ಇಡಲಿಕ್ಕೋಸ್ಕರ ನೀವು ಈ ಥರನೂ ಮಾಡ್ಬೋದು, ಇಲ್ಲಿಗೆ ತೊಗೊಳ್ಬೋದು. ಓಕೆನಾ? ಓಕೆ, ಹಾಗಿದ್ರೆ ನಾವು ಇಲ್ಲಿ ಮಾಡೋಣ 1.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ತೀನಿ ಈಗ ನಾನು. ಓಕೆ ಸರಿ, ಈಗ ಫ್ರಂಟ್ ಟು ಬ್ಯಾಕ್ 2 ಸ್ಲೀವ್ ಕಟ್ಟಾಗಿದೆ. 2 ಸ್ಲೀವ್ನ ಡ್ರಾ ಮಾಡಿದ್ದೀನಿ ನಾವೀಗ. ಈಗ ನಾವು ಒಂದು ಸಲ ಇದನ್ನು ಮೆಜರ್ ಮಾಡಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಇಟ್ಕೊಂಡು ಫುಲ್ ಟೋಟಲಾಗಿ. ಇಲ್ಲಿ ನೋಡ್ಬೋದು ನೀವು ಇದನ್ನು ಮೆಜರ್ಮೆಂಟ್ ಹೇಗೆ ಮಾಡೋದು ಅಂದರೆ ನೀವು ಇಲ್ಲೇನಿದೆ ಅಲ್ಲ ಇದನ್ನು ಇನ್ನೊಂದು ಸಲ ಇದೇನಿದೆ ಫ್ರಂಟ್ ಇದೆ ಇದು ನೋಡಿ, ಫ್ರಂಟ್ ಸ್ಲೀವ್ಸ್ನ ನೀಟಾಗಿ ಈ ಥರ ಸ್ಲೋಲಿ ಮಾರ್ಕ್ ಮಾಡ್ಕೊಂಡು ಬಂದು ಇಲ್ಲಿ ಜಾಯಿಂಟಿಗೆ 7 ಕಾಲು ಬರ್ತಾಯಿದೆ. ಸೊ ಇದನ್ನು ಕೂಡ 7 ಕಾಲು ಬರ್ತಾಯಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಿಂಗೆ ರೀಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ರೀಚೆಕ್ ಮಾಡಿದ್ರೆ ಕಟ್ ಮಾಡಿದ್ರೆ ಏನಾಗುತ್ತೆ ಬಟ್ಟೆ ಕಮ್ಮಿ ಮತ್ತು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ರೀಚೆಕ್ ಮಾಡಿ. ಯಾವಾಗಲೂ ಕಟ್ ಮಾಡೋಕ್ಕಿಂತ ಮುಂಚೆ ಡ್ರಾ ಮಾಡಿರ್ತೀವಲ್ಲ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ 7 ಕಾಲು ಬರ್ತಾಯಿದೆ ಈಗ ಇಲ್ಲಿ. ಸೊ ನಮಗೇನು ಯಾವ ಥರದ್ದು ಎಕ್ಸ್ಟ್ರಾ ಪ್ರಾಬ್ಲಮ್ ಬರಲ್ಲದಿಲ್ಲ. ಈಗ ಈ ನೆಕ್ಸ್ಟ್ ಆದ ಕೂಡಲೇ ಬ್ಯಾಕಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇದು ಬ್ಯಾಕಲ್ಲಿ ಎಷ್ಟಿದೆ ಅಂತ. ಬ್ಯಾಕಲ್ಲಿ 7ಗೆ ಒಂದು ಪಾಯಿಂಟ್ ಕಮ್ಮಿ ಬರ್ತಾಯಿದೆ. ಇಲ್ಲಿ 1.5 ಇಂಚದ್ದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 1.5 ಇಂಚು ಈ ಲೈನ್ ಇದೆ, ಇದು ಬಿಟ್ಟು ಈಗ ಇಲ್ಲಿಂದ ಕೌಂಟ್ ಮಾಡಿ ನೋಡೋಣ ಕರೆಕ್ಟಾಗಿ. ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಬರ್ತಾಯಿದೆ ಇದು. ಓಕೆ, ಅಂದರೆ ಇದು ಸರಿ ಇದೆ. ಬ್ಲೌಸ್ ಏನು ಪ್ಯಾಟರ್ನ್ ಇದೆ ಸರಿ ಇದೆ. ಈಗ ಬಾಟಮಲ್ಲಿ ಡ್ರಾ ಮಾಡೋಣ. ಬಾಟಮಲ್ಲಿ ನನಗೆ 9.5 ಇತ್ತು ಫುಲ್ ರೌಂಡು. ಅದರದ್ದು ಅರ್ಧ 4 ಮುಕ್ಕಾಲಾಗುತ್ತೆ. ಅದಕ್ಕೆ ನಾವೊಂದು 1/4 ಇಂಚು ಜಾಸ್ತಿ ಆ್ಯಡ್ ಮಾಡ್ತೀನಿ ಲೂಸಿಂಗೋಸ್ಕರ. ಭಾಳ ಟೈಟ್ ಇದ್ದರೆ ನೀವು ಟೈಟ್ ಇಟ್ಕೋಬೋದು. ಅದನ್ನು ಲೂಸ್ಗೋಸ್ಕರ 1/4 ಇಂಚ್ ಮಾಡಿ 5 ಮಾಡಿದ್ದೀನಿ ನಾನು. ಈಗ ಇದೇನಿದೆ ಅಲ್ಲ ಇದು ಮಾರ್ಜಿನ್ ಲೈನ್, ಇದನ್ನು ಜಾಯಿಂಟ್ ಮಾಡೋಣ. ಇದೇನಿದೆಲ್ಲ ಇದನ್ನು ಇದಕ್ಕೆ ಜಾಯಿನ್ ಮಾಡೋಣ. ದೆನ್ 1.5 ಇಂಚು ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ಇಟ್ಟಿದೆ ಅದನ್ನು ಕೂಡ ಇದಕ್ಕೆ ಜಾಯಿನ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ನೀವು ಸ್ಲೀವ್ ಪೂರ್ತಿ ಡ್ರಾ ಆಗಿದೆ. ಈಗ ಇದು ಫ್ರಂಟ್ ಸ್ಲೀವ್, ಇದು ಫ್ರಂಟ್ ಇದೆ, ಇದು ಬ್ಯಾಕ್, ಇದು ಫ್ರಂಟ್. ಅರ್ಥಾಯ್ತಲ್ಲ ನಿಮಗೆ? ಇಷ್ಟೇ ಈಸಿ ಮೆಥಡಲ್ಲಿ ನೀವು ಸ್ಲೀವ್ ಕಟ್ ಮಾಡ್ಬೋದು.
ಇದು ಪೂರ್ತಿಯಾಗಿದೆ, ಇನ್ನೇನು ಇದರಲ್ಲಿ ಎಕ್ಸ್ಟ್ರಾ ನಿಮ್ಗೆ ಹೇಳಲಿಕ್ಕಿಲ್ಲ. ಇಷ್ಟೇ ಈಸಿಯಾಗಿ ಸ್ಲೀವ್ನ ಕಟ್ ಮಾಡ್ಬೋದು. ಓಕೆ, ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಈಗ ನಾನು ಹೇಗೆ ಕಟ್ ಮಾಡೋದು ಅಂತ. ಫ್ರಂಟ್ ಕಟ್ ಮಾಡೋಣ. ಈಗ ಫ್ರಂಟ್ ಕಟ್ ಮಾಡೋಣ. ಬ್ಯಾಕ್ ಆಗಿದೆಲ್ಲ ಈಗ ಇದು ಕಟ್ ಆಗಿದೆ. ಇದು ಬ್ಯಾಕ್, ಇಲ್ಲಿ ಬರೆಯೋಣಲ್ಲ, ಇದು ಓಕೆ, ಇದು ಬ್ಯಾಕ್, ಇದು ಫ್ರಂಟ್. ಈಗ ಪೂರ್ತಿ ಕಟ್ ಆಗಿದೆ, ಅಲ್ಲಿ ನೋಡ್ಬೋದು ನೀವು. ಇದು 1.5 ಇಂಚಿದು ಏನು ಮಾರ್ಕ್ ಇದೆ ಅದನ್ನು ಮಾಡ್ಕೊಂಬಿಡೋಣ. ಓಕೆ, ನೋಡ್ಬೋದು ನೀವು. ಇದು ಸ್ಲೀವ್ ಪೂರ್ತಿ ಕಟ್ಟಾಗಿದೆ. ಇದು ಬ್ಯಾಕ್, ಇದು ಫ್ರಂಟ್. ಈ ಫ್ರಂಟಲ್ಲಿ ನಾವೇನು ಮಾಡಬೇಕು, ಇದನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲಿಂದ ಒಂದು ಸ್ವಲ್ಪ ಇಂಚು ಗಂಟೆ ಜಾಯಿಂಟ್ ಇಡಿ, ಜಾಯಿಂಟ್ನ ತೆಗೆದುಬಿಡ್ಬೇಡಿ. ಎಕ್ದಮ್ ಇಲ್ಲಿಂದನೇ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಅವಾಗ ಏನಾಗುತ್ತೆ, ಇಲ್ಲಿ ಜಾಯಿಂಟ್ ಮಾಡಿದಾಗ ಒಂದು ಕೆಳಗೆ ಒಂದು ಮೇಲೆ ಆಗುತ್ತೆ ಜಾಯಿಂಟಿಂಗ್, ಸ್ಲೀವ್ ಜಾಯಿಂಟಿಂಗ್ ಆದಾಗ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಆ ಪಿಕ್ಚರ್ನ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಒಂದು ಅರ್ಧ ಇಂಚು ಬಿಟ್ಟು ಆಮೇಲೆ ಶೇಪ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಅದು ಆ ಥರ ಆಗೋದಿಲ್ಲ. ಓಕೆ, ನೋಡ್ಬೋದು ನೀವೀಗ. ಇದು ಫ್ರಂಟನ್ನು ಕಟ್ ಮಾಡಿದ್ದೀವಿ. ಇಲ್ಲಿ ಫೋಲ್ಡ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಫ್ರಂಟ್ ಬ್ಯಾಕಿಗಿಂತ ಎಷ್ಟು ಕಮ್ಮಿ ಇದೆ ಅಂತ. ಇಲ್ಲಿ ಇದು ಫ್ರಂಟ್ ಬ್ಯಾಕದು, ಬ್ಯಾಕಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ, ಫ್ರಂಟ್ ಇಷ್ಟೇ ಸ್ಲೀವ್ ಕಟ್ಟಿಂಗು. ಫ್ರಂಟು ಮತ್ತು ಇದು ಬ್ಯಾಕು. ಭಾಳ ಈಸಿ ವೇಲ್ ಸ್ಲೀವ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿಯೇ ಈಸಿ ಮೆಥಡಲ್ಲಿ ವೀಡಿಯೋಸ್ನ ತೊಗೊಂಡು ಬರ್ತೀನಿ ನಾನು. ಇಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾ ಇಷ್ಟು ಬರ್ತಾ ಇದೆ. ಈ ಎಕ್ಸ್ಟ್ರಾ ಪೇಪರಲ್ಲಿ ಬರುತ್ತೆ, ಅದರ ಬಟ್ಟೆಯಲ್ಲಿ ಬರಲ್ಲ. ಯಾಕಂದರೆ ಪೇಪರಲ್ಲಿ ನಾವು ತಿರುಗಿಸ್ತಾ ಇದ್ದೀವಿ, ಅದರಿಂದ ಬಟ್ಟೆಯಲ್ಲಿ ಸ್ಲೀವ್ ಎಕ್ಸ್ಟ್ರಾ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಜಾಯಿಂಟ್ ಮಾಡುವಾಗ ಎಳೆ ಜಾಯಿಂಟ್ ಮಾಡಿಬಿಡಿ. ನೀವು ಈ ವಿಡಿಯೋಗೆ ಚೆನ್ನಾಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರಿ ಅಂದರೆ ನಾನು ಬಟ್ಟೆ ಮೇಲೆ ಇದನ್ನು ಕಟ್ ಮಾಡಿ ಹೇಗೆ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಲೀವ್ಸ್ ಕಟಿಂಗ್ ಈಸಿ ಇತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.